ಏನು ಹೇಳ್ತೀರಿ ನಿಮ್ಮ ಶಾಸಕರ ಬಗ್ಗೆ? ಶಾಸಕರ ಬಗ್ಗೆ ಹೇಳಬೇಕಂದ್ರೆ ಈ ತಾಲೂಕಿನಲ್ಲಿ ಹಿಂದೆಂದಿಗಿಂತ ಆಗದಂಥ ಸುಧಾರಣೆಗಳು ಮತ್ತು ಅನುಕೂಲತೆಗಳು ಜನರ ಬಾಗಿಲಿಗೆ ಬಂದು ತಲುಪ್ತಾ ಇದ್ದಾವೆ. ವಿಶೇಷವಾಗಿ ಶಿಕ್ಷಣ ಹಾಗೂ ಮತ್ತು ಆರೋಗ್ಯದ ದೃಷ್ಟಿಯಿಂದ ನೋಡಬೇಕಂದ್ರೆ ಪ್ರತಿ ತಿಂಗಳಲ್ಲಿ 1-2 ಕಣ್ಣಿನ ಚಿಕಿತ್ಸಾ ಶಿಬಿರಗಳನ್ನು ನಡೆಸಿ ಅದಕ್ಕೆ ಏನು ಬೇಕೋ ಬಡವರನ್ನ ಆ ಹಾಸ್ಪಿಟ್ಲ್ವರೆಗೂ ಕರ್ಕೊಂಡೋಗಿ ಅವರಿಗೆ ಕಣ್ಣನ್ನು ಆಪ್ರೇಷನ್ ಮಾಡಿಸ್ಕೊಡುವಂಥ ಕೆಲಸ ಪ್ರತಿ ತಿಂಗಳಿಗೆ 2 ಸಾರಿನೂ ಪ್ರತಿ ಊರಲ್ಲಿರೋ ಸರ್ಕಾರಿ ದವಾಖಾನೆಗಳಲ್ಲಿ ನಡೆಸ್ಕೊಂಡು ರೋಟ್ರಿ ಅಥವಾ ಇದು ಹುಬ್ಳಿ ದೊಡ್ಡ ದವಾಖಾನೆ ಕರ್ಕೊಂಡೋಗಿ ಶಸ್ತ್ರಚಿಕಿತ್ಸೆ ನಮ್ಮ ಸಾಹೇಬರು ತಾಲೂಕಿನ ತಪ್ಪಿ ಸಿಕ್ಕಿದ್ದಾರೆ ಆದರೆ ಒಳ್ಳೆಯ ಅಭಿವೃದ್ಧಿ ಕೆಲಸನೂ ಮಾಡ್ತಿದ್ದಾರೆ. ತಪ್ಪಿ ಸಿಕ್ಕಾರ್ರಿ ನಮ್ಮ ತಾಲೂಕಿಗೆ. ಯಾಕಂದರೆ ಇಷ್ಟು ದಿನ ಇಷ್ಟು ಶಾಸಕರು ಇದ್ದರೂ ಸಹ ನಮ್ಮೂರಲ್ಲಿ ಅಕ್ಕಿಹಾಲೂರಿನಲ್ಲಿ ಒಟ್ಟು ಅಭಿವೃದ್ಧಿ ಕೆಲಸನೂ ಆಗಿದ್ದಿಲ್ಲ ರೀ. ಈ ಸಲ ಚೆನ್ನಾಗಿ ಅಭಿವೃದ್ಧಿ ಕೆಲಸ ಆಗಿದ್ದಾವು. ಪ್ರತಿ ಸಲ ನಾವು ಒಂದು ಕೂಗಿದ್ರು ಸಹ ನಮ್ಮ ಜೊತೆ ಇರ್ತಾರೆ ಸಾಹೇಬರು. ಒಳ್ಳೆ ಇದರ್ಲಿಂದ ನಡೆದೈತೆ ರೀ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಬಂದಿದ್ದೀರಿ? ನಾವು ಹಾನಗಲ್ ತಾಲೂಕು ಕಲಿಕೇರಿ ಗ್ರಾಮ. ಓಕೆ, ಈಗ ನಿಮ್ಮ ಹಾನಗಲ್ ಕ್ಷೇತ್ರದ ಅಭಿವೃದ್ಧಿ ಕೆಲಸವನ್ನು ಹೆಂಗೆ ಮಾಡ್ತಾ ಇದ್ದಾರೆ ನಿಮ್ಮ ಶಾಸಕರು? ಕಲಿಕೇರಿಯಿಂದ ನಾಗಪ್ಪ ಮೆಳ್ಳೇಳಿ ಅಂತೇಳಿ ನಮ್ಮ ಹೆಸರು ರೀ. ಕೆಲಸ ಭಾಳ ಚೆನ್ನಾಗಿ ಮಾಡಕತ್ತಾರೆ ನಮ್ಮ ಶಾಸಕರು ರೀ. ಮೊನ್ನೆ ನಾನು ಅಲ್ಲಿ ಹಾನಗಲ್ ಒಳಗೆ ಟಿ ವಿಲಿಗೆ ನೋಡಿದ್ರಿ, ಕೆಲವು ಜನ ಇರ್ತಾರೆ ಹಂಗೆ ಹಿಂಗೆ. ಇವ್ರು ಬಂದಿಂದ ನಮ್ಗೆ ಯಾವ ಕೆಲಸನೂ ಕೊರತೆ ಇಲ್ಲ ರೀ. ನಮ್ಮ ಕಲಿಕೇರಿಗೆ ಸಾಧಾರಣ ಅಂದ್ರೆ ಒಂದು 70 ಲಕ್ಷದೊಂದು ಕೆಲಸ ಕೊಟ್ಟಿದ್ದಾರೆ. 3 ಕೆಲಸ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಒಂದು 30-35 ಲಕ್ಷದ ಒಂದು ರೋಡ್ ಹಾಕಿಸಿದ್ದಾರೆ ಸರ್, ನಾವು ಹೇಳಿದ ತಕ್ಷಣ. ಆನಂತರ ಒಂದು 6 ಲಕ್ಷ ರೂಪಾಯಿದು ಮಾಂತೇಶಿ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಮಸೂತಿ ಏನಿದ್ದಿಲ್ಲ ರೀ, ಇಲ್ಲಿ ಮಟ್ಟ ಮಸೂತಿನೇ ಇದ್ದಿಲ್ಲ ರೀ ಪಾಪ ಮುಸಲ್ಮಾನರಿಗೆ. ಅದೊಂದು ಮಸೂತಿ ಮಾಡಿಕೊಟ್ಟಿದ್ದಾರೆ ರೀ. ಈಗೆಲ್ಲ ರೆಡಿ ಆಗ್ಯದವು ಸರ್, ಮಾತಂಗೊಂದು ಮಾಡಿಕೊಟ್ಟಿದ್ದಾರೆ. ಸರ್ ನಮಸ್ಕಾರ. ಏನು ಹೇಳ್ತೀರಿ ನಿಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ? ನಮ್ಮ ಕ್ಷೇತ್ರದ ಶಾಸಕರು ಬಹುತೇಕ ಕರ್ನಾಟಕದ ಜನತೆಯಲ್ಲಿ ಹಾನಗಲ್ ತಾಲೂಕಿನ ಜನತೆ ಭಾಳಷ್ಟು ನಾವು ಪುಣ್ಯ ಮಾಡಿದ್ದೇವೆ ಅಂತ ಅನಿಸ್ತದೆ. ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಶಾಸಕರ ಪ್ರಯತ್ನ ಅತ್ಯಂತ ನಿಷ್ಕಾಮಶವಾಗಿ ನಡೀತಾ ಇದೆ. ಮುಖ್ಯವಾಗಿ ಹಾನಗಲ್ ತಾಲೂಕಿನ ಬಹುದಿನದ ಬೇಡಿಕೆ ಆಗಿರ್ತಕ್ಕಂಥ ತೋಟಗಾರಿಕೆಗಳ ಬೆಳೆಗಳನ್ನು ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ಒತ್ತಾಸೆಗೆ ಬೆನ್ನೆಲುಬಾಗಿ ಯಳವಟ್ಟಿ ಗ್ರಾಮದಲ್ಲಿ 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ತೋಟಗಾರಿಕೆ ಬೆಳೆಗಳ ಸಂಸ್ಕರಣಾ ಘಟಕವನ್ನು ಇವತ್ತು ಆಲ್ರೆಡಿ ಆರಂಭ ಮಾಡಲಿಕ್ಕೆ ಆಡಳಿತಾತ್ಮಕ ಅನುಮೋದನೆ ತಂದಿದ್ದಾರೆ. ಕ್ಷೇತ್ರದ ನೀರಾವರಿ ಪ್ರಶ್ನೆ ಬಂದಾಗ ಹಾನಗಲ್ ತಾಲೂಕು ಬರದ ನಾಡಾಗಬಾರ್ದು ಅಂತಕ್ಕಂಥ ಕಣ್ಣೋಟವನ್ನು ಇಟ್ಟುಕೊಂಡು ಇವತ್ತು ಆ ಹಸಿರು ಸೀರೆಯನ್ನು ಉಡಿಸ್ತಕ್ಕಂಥ ಕಲ್ಪನೆ ಭಾಗವಾಗಿ ಕುಸ್ನೂರು ಮತ್ತು ನೆರಗಲ್ ಕೆರೆಗಳನ್ನು ಒಳಗೊಂಡಿರ್ತಕ್ಕಂಥ 110 ಕೆರೆಗಳಿಗೆ 220 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ತರೋ ಮೂಲಕ ಹಾನಗಲ್ ತಾಲೂಕಿನ ಸಮಗ್ರೀಕರ ಅಭಿವೃದ್ಧಿಯ ಪಥಕ್ಕೆ ನಾಂದಿಯನ್ನು ಹಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅದ್ರ ಜೊತೆಗೆ ಬಹುದಿನದ ಬೇಡಿಕೆ ಆಗಿರ್ತಕ್ಕಂಥ ತಿಳುವಳಿ ಗ್ರಾಮಕ್ಕೆ ಪೂರ್ಣ ಪ್ರಮಾಣದ ಪೊಲೀಸ್ ಸ್ಟೇಷನ್ ಬೇಕು ಅಂತಕ್ಕಂಥ ವಿನಂತಿಯನ್ನು ಇದೇ ಕಳೆದ 1 ತಿಂಗಳಲ್ಲಿ ನಡೆದಿರ್ತಕ್ಕಂಥ ಪ್ರಕ್ರಿಯೆನ ಹೇಳ್ತಾ ಇದ್ದಾವೆ. ಸೊ 1 ತಿಂಗಳಲ್ಲಿ ಆ ಪೂರ್ಣ ಪ್ರಮಾಣದ ಪೊಲೀಸ್ ಸ್ಟೇಷನ್ ಥರ ಮೂಲಕ ಹಾನಗಲ್ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ನಾಯಕ ನಮಗೆ ಸಿಕ್ಕಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಅನ್ನಿಸ್ತದೆ. ನಮ್ಮ ಹಾನಗಲ್ ತಾಲೂಕಿಗೆ ಈ ಶಾಸಕರು ಸಿಕ್ಕಿದ್ದ ದೊಡ್ಡ ಪುಣ್ಯ. ಎಲ್ಲ ತಾಲೂಕಿನ ಜನರು ಶಾಸಕರು ಹುಡುಕ್ಯಂತ ಹೋಗ್ತಾರೋ, ಶಾಸಕರು ಜನರನ್ನು ಹುಡುಕ್ಯಂತ ಹಳ್ಳಿ ಹತ್ತ ಜನಸಂಪರ್ಕ ಕಚೇರಿಯಲ್ಲಿ ಪ್ರತಿ ಶನಿವಾರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏಳದೆ ಕುಂತು ಹಳ್ಳಿಯಿಂದ ಬಂದಿರತಕ್ಕಂಥ ಜನರ ಕಷ್ಟ ಸುಖವನ್ನು ಆಲಿಸುವ ಶಾಸಕ ಕರ್ನಾಟಕದಲ್ಲಿ ಯಾರಾದರೂ ಇದ್ದರೆ ಅದು ಶ್ರೀನಿವಾಸ ಮಾನ್ಯ ಅಂತ ಹೆಮ್ಮೆಯಿಂದ ನಮ್ಮ ತಾಲೂಕಿನ ಜನ, ನಾವಲ್ಲ, ನಮ್ಮ ತಾಲೂಕಿನ ಜನ ಹೇಳ್ತಾ ಇದೆ. ಹಾಗೂ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನೋಡಿದ್ರೆ ಇವತ್ತು ಪರಿವರ್ತನಾ ಕೇಂದ್ರವನ್ನು ಸ್ಥಾಪನೆ ಮಾಡಿ ಇವತ್ತು ಹಲವಾರು ಇವತ್ತೇನು ಧಾರವಾಡ, ಹುಬ್ಬಳ್ಳಿ ಅಥವಾ ಮೈಸೂರು, ಬಿಜಾಪುರ ಕಡೆ ಇವತ್ತು CET ಕೋಚಿಂಗ್ ಹೋದಂಥ ಬಡ ಮಕ್ಕಳಿಗೆ ಇವತ್ತು ಅಲ್ಲಿ ಹೋಗಬಾರ್ದು ಅಂತ ಒಂದು ಉದ್ದೇಶದಿಂದ ಇವತ್ತು ಹಲವಾರು ವರ್ಷಗಳಿಂದ ಇಲ್ಲೇ ಸ್ಥಾಪನೆ ಮಾಡಿ ಒಳ್ಳೆ ಕೋಚಿಂಗನ್ನು IAS KS ಇರ್ಬೋದು ಅಥವಾ SD FD ಇರ್ಬೋದು ಅಥವಾ BEd ಮೇಲೆ MA ಇವೆಲ್ಲ ಹಲವಾರು ಕೋರ್ಸ್ ಬಗ್ಗೆ ಇವತ್ತು ಒಳ್ಳೆ ಟೀಚಿಂಗನ್ನು ಕೋಚಿಂಗ್ ಕೊಡ್ತಾ ಇದ್ದಾರೆ. ಅದು ಭಾಳ ಒಂದು ಪರಿವರ್ತನೆ ಕೇಂದ್ರ ಭಾಳ ಯಶಸ್ವಿಯಾಗಿ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ಇವತ್ತು ಏನಾದರೂ ಕರ್ನಾಟಕದಲ್ಲಿ 224 ಶಾಸಕರಲ್ಲಿ ಇವತ್ತು ಹೆಚ್ಚು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಅಂದರೆ ನಮ್ಮ ಶಾಸಕರು ಜನಪ್ರಿಯ ಶಾಸಕ ಅಂತ ಶ್ರೀನಿವಾಸ ಮಾನ್ಯ ಸರ್ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ನಮ್ಮ ಹಾನಗಲ್ ತಾಲೂಕಲ್ಲಿ ನೋಡಿದರೆ ನಮ್ಮೂರಲ್ಲಿ ಒಂದು ಹಾವು ಕೊಡ್ದು ಔಷಧಿ ಕೊಡ್ತಾರೆ.
ಅಲ್ಲಿಗೆ ಒಂದು ಆಯುರ್ವೇದಿಕ್ಕಾಗಿ ಎಷ್ಟೋ ಬೇರೆ ಬೇರೆ ಹುಬ್ಳಿ ಧಾರವಾಡ ಮಂಗಳೂರು ಶಿವಮೊಗ್ಗ ಕಡೆ ಸಮೇತ ಪೇಷಂಟ್ಗಳು ಬರ್ತಾಯಿದ್ರು. ಅಲ್ಲಿ ಒಂದು ದಾರಿ ನೋಡಿಬಿಟ್ರೆ ಒಂದು CC ರೋಡು 2 ಸೈಡ್ ಓಪನ್ ಆಗಿ ಬರೋವಂಥ ಪೇಷಂಟ್ಗಳು ಅಲ್ಲೇ ಬಿದ್ದು ಅವ್ರೇನೋ ಕೈಕಾಲು ಮುರ್ಕೊಂಥ ಪರಿಸ್ಥಿತಿಯಲ್ಲಿ ಇತ್ತು. ಅದು ನಾವು ಸಾಹೇಬ್ರಿಲ್ಲ ಸಾಹೇಬ್ರೆ ಹಿಂಗಾಗಿದೆ ಅಂತೇಳಿ ಅಂದ್ವಿ. ಹೆಚ್ಚು ಕಡಿಮೆ ನಮಗೆ ಬಸಾಪುರ ಗ್ರಾಮಕ್ಕೆ ಒಂದು 2.5 ವರ್ಷದಲ್ಲಿ ಒಂದು 2.5 ಕೋಟಿ ರೂಪಾಯಿಂದ 3 ಕೋಟಿ ರೂಪಾಯಿ ಒಂದು ಅನುದಾನಗಳನ್ನು ನಮ್ಮ ಒಂದು ಸಣ್ಣ ಹಳ್ಳಿ ಕೊಟ್ಟರು ಅವರು. ಇವತ್ತು 50 ವರ್ಷ ಆಗದಂಥ ಅಭಿವೃದ್ಧಿನ ನಮ್ಮ ಶ್ರೀನಿವಾಸ ಮಾನೆ ಸಾಹೇಬರು ಮಾಡಿದ್ದಾರೆ ಅಂತ ನಾನು ಹೆಮ್ಮೆಯಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು, ಯಾರ ಹೆತ್ತ ಮಗನೋ ನಮಗಾಗಿ ಬಂದನು, ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ಜನನಾಯಕ ಕಾರ್ಯಕ್ರಮದಲ್ಲಿ ನಾವು ಇಡೀ ಹಾನಗಲ್ ವಿಧಾನಸಭಾ ಕ್ಷೇತ್ರವನ್ನು ತಿರುಗಾಡಿದಂಥ ಸಂದರ್ಭದಲ್ಲಿ ಇಡೀ ಜನರನ್ನು ಮಾತನಾಡಿಸಿದ್ವಿ, ಮತದಾರ ಪ್ರಭುಗಳನ್ನು ಮಾತನಾಡಿಸಿದ್ವಿ, ಮತ್ತು ಇಲ್ಲಿನ ಶಾಸಕರಾಗಿರುವಂಥ ಶ್ರೀನಿವಾಸ್ ಮಾನೆ ಅವರ ಬಗ್ಗೆ ಕೇಳಿದ್ವಿ. ಅವರು ಮಾಡ್ತಾ ಇರುವಂಥ ಅಥವಾ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತನಾಡಿದ್ವಿ. ಸೊ ಅದೆಲ್ಲದರ ಬಗ್ಗೆಯೂ ಕೂಡ ಆ ಜನ ಯಾವ ರೀತಿಯಾಗಿ ಉತ್ತರವನ್ನು ಕೊಟ್ಟರು ಅನ್ನೋದನ್ನು ನೀವೇ ವೀಕ್ಷಣೆ ಮಾಡಿದ್ರಿ.